ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಮಟೀರಿಯಲ್ಸ್: ಸಿಲಿಂಡರ್ ಶೇಪ್ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ, ಬಿಗ್ ಹೋಲ್ ಇರೋ ಬೀಡ್ಸ್ ತೊಗೊಂಡಿದ್ದೀನಿ, ಹಾಗೆ ಜೆರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ಫಸ್ಟು ನಾನಿಲ್ಲಿ ಸಾರಿಗೆ ಮಾರ್ಕ್ ಮಾಡ್ಕೊತೀನಿ. ನಾನಿಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು, ಒಂದು ಕುಚ್ಚಿಗೆ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸಿಲ್ಕ್ ಥ್ರೆಡ್ನ 77 ಸಿಲ್ಕ್ ಥ್ರೆಡ್ನ ನೀಡಲ್ಗೆ ಹಾಕಿಟ್ಕೊಂಡಿದ್ದೀನಿ. ಈ ಥರ 70-67 ದಾರ ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಒಂದ್ಸರಿ ನೋಡಿ. ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಮಾರ್ಕ್ ಮಾಡಿದ್ದೀನಲ್ವಾ, ಅಲ್ಲಿ ನೀಡಲ್ನ ತಗೊಂಡು ಅದರೊಳಗಡೆ ಒಂದು ಬೀಡ್ ಹಾಕ್ತೀನಿ. ಹೀಗೆ ನೀಟಾಗಿ ಇಟ್ಕೊಂಡು ಇವಾಗ ಎಮ್ಮಿಂಗ್ ನೀಡಲ್ಗೆ ಜೆರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಯಾವಾಗಲೂ ನಾಟ್ ಹಾಕೋ ಥರ ಫಸ್ಟ್ ಮುಂದೆಯಿಂದ ನೀಡಲ್ನ ತಗೊಂಡು ಈ ಜೆರಿ ಥ್ರೆಡ್ನು ಹೀಗೆ ಹಿಡ್ಕೊಂಡು ಇದ್ರ ಜೊತೆ ಇಲ್ಲಿ ಟೈಟಾಗಿ ಹಿಡ್ಕೊಂಡು ನಾಟ್ ಹಾಕೋಬೇಕು. ಈ ಥರ 5-6 ಟೈಮ್ಸು ನಾಟ್ ಹೀಗೆ ಟೈಟಾಗಿ ಹಾಕೊಂಡು ಹಿಂದೆಯಿಂದ ನೀಡಲ್ನ ರಿಮೂವ್ ಮಾಡಿಕೊಂಡು, ಇವಾಗ ನಮ್ಗೆ ಕುಚ್ಚು ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಉದ್ದ ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಉದ್ದ ಮಾಡ್ಕೋಬಹುದು. ಚಿಕ್ಕದಾಗಿ ಮಾಡ್ಕೊಂಡ್ರೆ ಕ್ಯೂಟಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಉದ್ದ ಇದೆ, ನಾನು ಇನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ. ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ. ಸೇಮ್ ಅದೇ ಥರನೇ ಮಾರ್ಕ್ ಮಾಡಿದ್ದೀನಲ್ವಾ, ಅಲ್ಲೇನು ನೀಡಲ್ನ ಕೆಳಗಡೆಯಿಂದ ಮೇಲೆ ತಗೊಂಡು ಒಂದು ಬೀಡ್ಸ್ ಹಾಕಿ ನೀಟಾಗಿ ಈ ತರ ಸೆಟ್ ಮಾಡಿಕೊಂಡು, ಇವಾಗ ಇದಕ್ಕೆ ಮತ್ತೆ ನಾಟ್ ಹಾಕ್ತೀನಿ. ಜೆರಿ ಥ್ರೆಡ್ ಹಾಕೊಂಡಿದ್ದೀನಲ್ವ ಎಮ್ಮಿಂಗ್ ನೀಡಲ್ಗೆ, ಮತ್ತೆ 6 ನಾಟ್ಸ್ ಹಾಕ್ತೀನಿ. ನೀವು ಇದೇ ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಫುಲ್ ಸಾರಿನ ಹಾಕೋಬಹುದು. ತುಂಬ ಈಸಿಯಾಗಿ ಹಾಕೋಬಹುದು ಈ ಸಾರಿ ಕುಚ್ಚನ್ನ. ಬೇಬಿ ಕುಚ್ಚು ಥರನೇ ಬೀಡ್ಸ್ ಯೂಸ್ ಮಾಡಿದ್ದೀನಿ, ಈ ಥರ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಬೇಬಿ ಕುಚ್ಚು ಹಾಕೊಳ್ಳೋರು ಈ ಥರ ಬೀಡ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾರಿ ಕುಚ್ಚಿದು. ಈ ಥರ ನಾಟ್ ಹಾಕಿದ್ಮೇಲೆ ನೀಡಲ್ನ ಹಿಂದೆಯಿಂದ ರಿಮೂವ್ ಮಾಡ್ಕೊತೀನಿ. ಈ ತರ ಇದನ್ನ ಇನ್ನ ಸ್ವಲ್ಪ ಕಟ್ ಮಾಡ್ಕೊತೀನಿ. ನಾನು ಚೂರು ದೊಡ್ಡದಾಯಿತು.